ಗೋಲ್ಡನ್ ಅವರ್ ಅಂದರೆ ಈಗ ರಕ್ತನಾಳಗಳು ಬ್ಲಾಕ್ ಆದಾಗ ಸಡನ್ನಾಗಿ ರಕ್ತನಾಳ ಬ್ಲಾಕ್ ಆಯ್ತು ಅಂದರೆ ಅದೇನು ಹೃದಯದ ರಕ್ತನಾಳ ಬ್ಲಾಕ್ ಆದ ತಕ್ಷಣ ಅದು ಇಮಿಡಿಯೇಟ್ಲಿ ಹಾರ್ಟ್ ಅಟ್ಯಾಕ್ ಆದರೂ ಕೂಡ, ಫಾರ್ ಎಕ್ಸಾಂಪಲ್ ಇದೇನಿದೆಯಲ್ಲ, ಇದು ನೋಡಿ, ಇದು ಓಪನ್, ಇಲ್ಲಿ ಸಡನ್ನಾಗಿ ಬ್ಲಾಕ್ ಆಗಿದೆ. ಈ ಸಡನ್ನಾಗಿ ಬ್ಲಾಕ್ ಆದ ತಕ್ಷಣ ಅದೇನಾಗುತ್ತೆ, ಇದನ್ನು ನಾವು ಇಫ್ ಯು ರಿಸ್ಟೋರ್ ಇಟ್ ಇನ್ ಸರ್ಟನ್ ಟೈಮ್, ಫಾರ್ ಎಕ್ಸಾಂಪಲ್ ಅಬೌಟ್ 60 to 90 minutes, ದಿ ಏರಿಯಾ ದಿಸ್ ರೀಜನ್ ಮೇ ಸ್ಟಿಲ್ ಸರ್ವೈವ್. ಅಂದರೆ ದಿ ಪಾರ್ಟ್ ಆಫ್ ದಿ ಮಸಲ್ ವಿಚ್ ಇಸ್ ಡಿಸ್ಟಲ್ ಟು ದಿ ಬ್ಲಾಕ್ ಆರ್ಟ್ರಿ ಕ್ಯಾನ್ ಸ್ಟಿಲ್ ಸರ್ವೈವ್. ಅದನ್ನು ಗೋಲ್ಡನ್ ಅವರಲ್ಲಿ ಮಾಡಿದರೆ, ಯಾಕಂದರೆ ನೀವು ನೋಡಿರ್ಬೋದು, ಗೋಲ್ಡನ್ ಅವರ್ ಏನಂದರೆ ಸರ್ಟನ್ ಟೈಮ್ ವಿತಿನ್ ವಿಚ್ ಯು ಕ್ಯಾನ್ ಓಪನ್ ದಿ ಬ್ಲಡ್ ಪೈಪ್ ಆ್ಯಂಡ್ ರಿಸ್ಟೋರ್ ದಿ ಬ್ಲಡ್ ಫ್ಲೋ ಟು ದಿ ಡಿಸ್ಟಲ್ ಟು ದಿ ಬ್ಲಾಕ್ಡ್ ಆರ್ಟ್ರಿ. Then the part of the myocardium which was under threat can be restored back to the normalcy, which we can make it, keep it alive. So that is called golden hour. ಯಾಕಂದರೆ ಹೃದಯಾಘಾತ ಆದಾಗ ಹೃದಯದ ಸ್ನಾಯುಗಳು ತಕ್ಷಣ ಸಾಯಲ್ಲ, ದೇ ಟೇಕ್ ಸಮ್ ಟೈಮ್, 60 minutes ಅಪ್ ಟು 90 minutes. ಸೊ ಅದನ್ನು ನಾವು ಗೋಲ್ಡನ್ ಅವರ್ ಅನ್ನೋದು. ನೀವು ವಾಟ್ ಎವರ್ ದಿ ಮೆಥಡ್ ಯು ಅಡಾಪ್ಟ್ ಟು ಓಪನ್ ಇಟ್, ವೆದರ್ ಯು ಯೂಸ್ ಎ ಡ್ರಗ್ ಟು ಲೈಸ್ ಇಟ್, ಅದನ್ನು ನಾವು ಕ್ಲಾಟ್ ಬಸ್ಟರ್ಸ್ ಅಂತೀವಿ ಅದನ್ನು, ಅಥವಾ ಬಲೂನ್, ನಾ ಹೇಳಿದಂಗೆ ಸ್ಟಂಟು, ವಾಟ್ ಎವರ್ ದಿ ಮೆಥಡ್ ಯು ಅಡಾಪ್ಟ್. ಬಟ್ ಇಫ್ ಯು ರಿಸ್ಟೋರ್ ಇಟ್ ವಿತಿನ್ 60 to 90 minutes, then chances of survival is more, chances of minimizing the damage to the heart or making it normal are more. ಇದನ್ನು ಗೋಲ್ಡನ್ ಅವರ್ ಅಂತೀವಿ. ಯಾಕಂದರೆ ಒಂದೊಂದ್ಸಲಿ ನೀವು ಯು ಕ್ಯಾನ್ ರಿಸ್ಟೋರ್ ಇಟ್ ಆಫ್ಟರ್ 90 minutes, ಆಫ್ಟರ್ 4 hours, 5 hours, ಬಟ್ ಆಲ್ರೆಡಿ ಸಮ್ ಮಯೋಕಾರ್ಡಿಯಲ್ ಡ್ಯಾಮೇಜ್ ಆಸ್ ಸೆಟ್ಟಿಂಗ್. ಸೊ ಹಿಂಗಾಗಿ ಬರುವಂಥ ಮುಂದಿನ ದಿನಗಳಲ್ಲಿ ಅವನಿಗೆ ಉತ್ಸಾಹ ಬರುವುದು, ಹಾರ್ಟ್ ವೀಕ್ ಆಗ್ಬೋದು, ಆಯಾಸ ಬರುವುದು, ಆರ್ ಈ ಮೇ ಎಂಡ್ ಅಪ್ ವಿತ್ ಹಾರ್ಟ್ ಫೇಲ್ಯೂರ್. ಸೊ ಹೀಗಾಗಿ ಅವನ್ನೆಲ್ಲ ಕೂಡ ನಾವು ಪ್ರಿವೆಂಟ್ ಮಾಡ್ಬೋದು. ಇದನ್ನು ಗೋಲ್ಡನ್ ಅವರ್ ಅಂತೀವಿ. ದಿ ಬೆಸ್ಟ್ ಮೆಥಡ್ ಈಸ್ ಟು ದಿ ಪ್ರೈಮರಿ ಆಂಜಿಯೋಪ್ಲಾಸ್ಟಿ. ಇನ್ ಕೇಸ್ ಪ್ರೈಮರಿ ಆಂಜಿಯೋಪ್ಲಾಸ್ಟಿ ಈಸ್ ನಾಟ್ ದೇರ್, ದೆನ್ ಯು ಕ್ಯಾನ್ ಯೂಸ್ ದಿ ಡ್ರಗ್ಸ್. ಯಾಕಂದರೆ ಪ್ರೈಮರಿ ಆಂಜಿಯೋಪ್ಲಾಸ್ಟಿ ಈಸ್ ನಾಟ್ ಅವೈಲೇಬಲ್ ಇನ್ ಆಲ್ ಓವರ್ ದಿ ಕರ್ನಾಟಕ ಆರ್ ಆಲ್ ಓವರ್ ದಿ ಇಂಡಿಯಾ. ಇಟ್ ಈಸ್ ಎ ಕನ್ಫೈನ್ ಟು ದಿ ಸ್ಟಿಲ್ ದಿ ಸಿಟೀಸ್, 2 tier 3 tier ಅಫ್ಕೋರ್ಸ್ ಈಗ ಸ್ಪ್ರೆಡ್ ಆಗ್ತಾ ಇದೆ. ಬಟ್ ಎಲ್ಲ ಹಳ್ಳಿಗಳಲ್ಲಿ, ತಾಲೂಕು ಮಟ್ಟದಲ್ಲಿ, ಜಿಲ್ಲಾ ಮಟ್ಟದಲ್ಲಿ ಅದು ಇನ್ನೂ ಲಭ್ಯತೆ ಇಲ್ಲ. ಸೊ ಹೀಗಾಗಿ ಬೆಸ್ಟ್ ಇಸ್ ಟು ಯೂಸ್ ಕ್ಲಾಟ್ ಬಸ್ಟರ್ಸ್. ಈಗ ನಮ್ಮ ಒಂದಷ್ಟು ನಾನು ಪತ್ರಿಕೆಗಳಲ್ಲಿ ಓದಿದ್ದೆ, ಏನಂದರೆ ನಮ್ಮ ಆರೋಗ್ಯ ಇಲಾಖೆಯಲ್ಲಿ ಕ್ಲಾಟ್ ಬಸ್ಟರ್ ಡ್ರಗ್ಸ್ ಎಲ್ಲ ತಾಲೂಕು ಆಸ್ಪತ್ರೆಯಲ್ಲಿ ಇಡಬೇಕು, ಸೊ ದಟ್ ಇಮಿಡಿಯೇಟ್ಲಿ ಹಾರ್ಟ್ ಅಟ್ಯಾಕ್ ಆದಾಗ ಇದನ್ನು ಕೊಡಬೇಕು ಅಂತ ಒಂದು ಸರ್ಕ್ಯುಲರು ಅಥವಾ ಪೇಪರ್ನಲ್ಲಿ ಬಂದದ್ದು ನಾನು ನೋಡಿದ್ದೆ. ಸೊ ದಿಸ್ ಈಸ್ ಬೆಸ್ಟ್ ವೇ ಟು ಪ್ರಿವೆಂಟ್ ಡ್ಯಾಮೇಜ್ ಟು ದಿ ಹಾರ್ಟ್. ಇನ್ನೊಂದೇನೆಂದರೆ, ಈ ಚಿಕ್ಕ ವಯಸ್ಸಿನಲ್ಲಿ ರಕ್ತನಾಳಗಳು ಈ ಥ್ರಾಂಬಸ್, ಬ್ಲಡ್ ಕ್ಲಾಟ್ ಆಗಿ ಆಗೋದ್ರಿಂದ ಅದನ್ನು ಡ್ರಗ್ ಈಸ್ ವೆರಿ ಎಫೆಕ್ಟಿವ್, ಎಸ್ಪೆಷಲಿ ಇನ್ ದಿ ಯಂಗ್ ಪೀಪಲ್. ಇದನ್ನು ನಾವು ಗೋಲ್ಡನ್ ಅವರ್ ಅಂತೀವಿ. ಗೋಲ್ಡನ್ ಅವರ್ ಈಸ್ ದ ಪೀರಿಯಡ್ ಇನ್ ವಿಚ್ ಯು ಇಂಟರ್ವ್ಯೂನ್ ವೆರಿ ಫಾಸ್ಟ್ ವಿತಿನ್ 60 to 90 minutes and restore the blood flow to the heart muscle so that you can prevent the damage to the heart and you can keep it alive. This is a golden hour. Similarly, it can be there in the brain also. Yakanದ್ರೆ brain also it takes. If anybody has the stroke and if you thrombolyze clot busters within 3 to 3.5 hours, it can also be, patient can be, you can prevent the damage to the patient. You can prevent the paralysis. ಅದನ್ನು ಕೂಡ ಗೋಲ್ಡನ್ ಅವರ್ ಅಂತೀವಿ. ಸೊ ಇದನ್ನು ವಾಟ್ ಯು ಕಾಲ್ ಗೋಲ್ಡನ್ ಅವರ್ ಯೂಶಲಿ ಈಸ್ ಅಬೌಟ್ 60, 1 hour. Maximum you can reach 90. But 60, within 60 is the best time, is a golden hour. I think within that time, person should reach the nearest hospital where he can get all these facilities. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.